ಈಗಾಗಲೇ ರಾಜ್ಯದಲ್ಲಿ ದೇವನಹಳ್ಳಿ ಭೂಸ್ವಾಧೀನ ಪ್ರಕರಣದ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಸುಮಾರು 2022ರಿಂದಲೂ ಕೂಡ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾನೆ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಹೋರಾಟಗಾರರು, ಪ್ರಮುಖವಾಗಿ ಪ್ರಕಾಶ್ ರಾಜ್ ಸೇರಿದಂತೆ ಅನೇಕ ಹೋರಾಟಗಾರರು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ರು. ಇದಾದ ಬಳಿಕ ಹೊಸ ತಿರುವು ಬಂತು. ಅಥವಾ ಬಿಜೆಪಿ ಸರ್ಕಾರದಲ್ಲೂ ಕೂಡ ಕೈ ಬಿಡಬೇಕು ಅಂತ ಒತ್ತಾಯ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ಈಗ ಎಲ್ಲ ರೈತರ ಹೋರಾಟಗಾರರ ಒತ್ತಡಕ್ಕೆ ಮಣಿದಂಥ ಸರ್ಕಾರ ಕೊನೆಗೂ ಕೂಡ ದೇವನಹಳ್ಳಿ ಭೂಮಿಯನ್ನು ಕೈ ಬಿಡೋದಕ್ಕೆ ನಿರ್ಧಾರ ಮಾಡಿದೆ. ಆದರೆ ಒಂದೇ ಒಂದು ಕಂಡೀಷನ್ ಇದೆ, ಯಾರು ಸ್ವಇಚ್ಛೆಯಿಂದ ಭೂಮಿ ನೀಡೋದಕ್ಕೆ ಮುಂದೆ ಬರ್ತಾರೋ ಅವರ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆಗೆ ಕೈ ಬಿಟ್ಟರೆ ಇನ್ನೊಂದು ಕಡೆಗೆ ಕಹಾನಿ ಮೇ ಟ್ವಿಸ್ಟ್ ಅನ್ನುವಂಥ ರೀತಿ ಆಗ್ತಾ ಇದೆ. ನಮ್ಮ ಭೂಮಿ ನಮ್ಮ ಹಕ್ಕು, ರೈತರ ಹೋರಾಟಕ್ಕೆ ಜಯವಾಗಲಿ. ನಮ್ಮ ಭೂಮಿ ನಮ್ಮ ಹಕ್ಕು. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ 13 ಹಳ್ಳಿ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಿದ್ರು. ನಾವು ಸಂಪೂರ್ಣ ಬಿಡಬೇಕು ಅಂತ ಒತ್ತಾಯಿಸಿ ದೇವನಹಳ್ಳಿ ಛಲ ಇಟ್ಟಿದ್ದು. ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ನಾನು ಅಭಿನಂದಿಸುತ್ತಿದ್ದೇನೆ. ಒಂದು ಜನ ಚಳವಳಿಗೆ ತಂಡ ಜಯ ಅಂತ ಮೊದಲು ಹೇಳಕ್ಕೆ ಇಷ್ಟಪಡ್ತಿದ್ವಿ. ಈಗ ಮೊದಲು ರೈತರ ಜಯ, ಕೊನೆಗೂ ಅವರೇ ಹೀರೋಗಳು. ಒಂದು ಐತಿಹಾಸಿಕವಾದ ಹೋರಾಟ. ಜನಸಾಮಾನ್ಯರ ಮೂಕ ಅಳಲಿನಲ್ಲಿ ಸಾಮ್ರಾಜ್ಯಗಳನ್ನು ಬೀಳಿಸೋ ತಪಶಕ್ತಿ ಇದೆ. ಇದು ಸಾಹಿತಿ ಪತ್ರಕರ್ತ ಪಿ ಲಂಕೇಶರ ಮಾತು. ಈ ಮಾತು ಇವತ್ತು ರೈತ ಹೋರಾಟದ ವಿಚಾರದಲ್ಲೇ ನಿಜವಾಗಿದೆ. ದೇವನಹಳ್ಳಿಯ 13 ಗ್ರಾಮಗಳ ರೈತರ ಹೋರಾಟಕ್ಕೆ ಸರ್ಕಾರವೇ ಮಣಿದಿದೆ. ಸ್ವಲ್ಪ ಮಟ್ಟಿಗೆ ನಮ್ಗೆ ಹಿನ್ನಡೆ ಆಗ್ತದೆ, ಆದರೆ ಇದನ್ನ ತೆಗೆದುಕೊಂಡು ನಾವು ಮುಂದುವರಿಬೇಕಾಗ್ತದೆ. ವಿಷಯ ಏನಂದ್ರೆ, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಆಗಿ ಸರ್ಕಾರಕ್ಕೆ ಭೂಮಿ ಬೇಕಿತ್ತು. ಹೀಗೆ ಹುಡುಕಾಡಿದ್ದ ಈ ಹಿಂದಿನ ಬಿಜೆಪಿ ಸರ್ಕಾರದ ಕಣ್ಣಿಗೆ ಬಿದ್ದಿದ್ದು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ 13 ಗ್ರಾಮಗಳ 1777 ಎಕರೆ ಜಮೀನು. ಬಸವರಾಜ ಬೊಮ್ಮಾಯಿ ನೇತೃತ್ವದ ಅಂದಿನ ಬಿಜೆಪಿ ಸರ್ಕಾರ ಭೂ ಸ್ವಾಧೀನದ ಪ್ರಕ್ರಿಯೆ ಆರಂಭಿಸಿತ್ತು. ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಈ ಪ್ರಕ್ರಿಯೆಯನ್ನ ಮುಂದುವರೆಸಿತ್ತು. ಭೂ ಸ್ವಾಧೀನ ಹಾಗೂ ಕೈಬಿಡೋ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ದೊಡ್ಡ ಪ್ರಮಾಣದ ಚರ್ಚೆಯಾಗುತ್ತಲೇ ಇತ್ತು. ತಮ್ಮ ಜೀವನಾಧಾರವಾದ ಫಲವತ್ತಾದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳೋಕೆ 2022ರ ಏಪ್ರಿಲ್ 4ರಿಂದ ರೈತರು ಹೋರಾಟ ಆರಂಭಿಸಿದ್ರು. ಅಲ್ಲಿಂದ ಇಲ್ಲಿವರೆಗೆ 1198 ದಿನಗಳ ಕಾಲ ಸತತವಾಗಿ ಪ್ರತಿಭಟಿಸುತ್ತಲೇ ಬಂದಿದ್ದಾರೆ. ಇದೀಗ ರೈತರ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಬಗ್ಗಿದೆ. ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟಿದೆ. ಈ ಬಗ್ಗೆ ಇವತ್ತು ರೈತ ಹೋರಾಟಗಾರರು, ಕಲಾವಿದರ ಜೊತೆಗೆ ಸಭೆ ನಡೆಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಬಲವಂತವಾಗಿ ಭೂ ಸ್ವಾಧೀನ ಮಾಡಿಕೊಳ್ಳೋದಿಲ್ಲ, ರೈತರು ಬೇಕಾದ್ರೆ ಸ್ವಯಂ ಪ್ರೇರಿತರಾಗಿ ಭೂಮಿ ನೀಡಬಹುದು ಅಂತ ಹೇಳಿದ್ದಾರೆ. 1777 ಎಕರೆ ಜಮೀನನ್ನ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ರೈತರು ಸ್ವಯಂ ಪ್ರೇರಿತರಾಗಿ ಕೊಡ್ಲಿಕ್ಕೆ ಮುಂದೆ ಬಂದ್ರೆ ಅಂತ ಜಮೀನುಗಳನ್ನ ಒಪ್ಪಂದದ ಮೇಲೆ ತಗೊಳ್ತೀವಿ. ಯಾರು ಕೊಡ್ಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ. ಅಷ್ಟೇ ಅಲ್ಲ, ನೋಟಿಫಿಕೇಶನ್ ಅನ್ನೇ ಕ್ಯಾನ್ಸಲ್ ಮಾಡ್ತೀವಿ. ಕಹಾನಿ ಮೇ ಟ್ವಿಸ್ಟ್ ಹೇ ಅನ್ನೋ ಹಾಗೆ ಸರ್ಕಾರದ ಈ ನಿರ್ಧಾರದಲ್ಲಿಯೇ ಹೊಸ ಆಟ ಇದೆ. ಸರ್ಕಾರ ತಾನೇ ಮುಂದಾಗಿ ಭೂಮಿ ಸ್ವಾಧೀನ ಪಡಿಸಿಕೊಳ್ಳೋದಿಲ್ಲ, ಬದಲಾಗಿ ರೈತರೇ ಮುಂದೆ ಬಂದು ಕೊಟ್ರೆ ಸ್ವೀಕರಿಸ್ತೀವಿ ಎಂದಿದೆ. ಅಲ್ಲಿಗೆ ಈಗಾಗಲೇ ಭೂಮಿ ಕೊಡಲು ಮುಂದೆ ಬಂದಿರೋರಿಗೆ ಸರ್ಕಾರ ಸಾಥ್ ನೀಡಲಿದೆ. ಇನ್ನು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಮುಖ್ಯಮಂತ್ರಿ ಸಭೆಗೂ ಮೊದಲು ಹಿರಿಯ ನಾಯಕರ ಸಭೆ ನಡೆದಿತ್ತು. ಅಲ್ಲಿ ಸ್ವಇಚ್ಛೆಯಿಂದ ಯಾರು ಮುಂದೆ ಬರ್ತಾರೆ ಅವರಿಗೆ ಸರ್ಕಾರ ಒಪ್ಪಬೇಕು ಅನ್ನೋ ಕಂಡೀಷನ್ ಅನ್ನ ಬಲವಾಗಿಯೇ ನಾಯಕರೊಬ್ಬರು ಹಾಕಿದ್ರು. ಇಲ್ಲವಾದಲ್ಲಿ ರಾಜ್ಯದ ವಿವಿಧೆಡೆಯೂ ಕೂಡ ಹೋರಾಟದ ಹೆಸರಿನ ಚಾಳಿ ಶುರುವಾಗಿ ಕೈಗಾರಿಕೆಗೆ ಯಾವುದೇ ಭೂಮಿ ನೀಡಲು ಸಾಧ್ಯವಾಗುವುದಿಲ್ಲ ಅಂತ ನೇರವಾಗಿಯೇ ಹೇಳಿದ್ರು. ಕೊನೆಗೂ ಸಿಎಂ ಒತ್ತಡಕ್ಕೆ ಮಣಿದು ಸ್ವಇಚ್ಛೆ ಕಂಡೀಷನ್ಗೆ ಒಪ್ಪಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ, ವಿಧಾನಸೌಧದಲ್ಲಿದ್ದ ಕಲೆಗಾರರೊಬ್ಬರು ರೈತರು ಭೂಮಿ ಅಂತ ದೊಡ್ಡ ಮಾತುಗಳನ್ನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಲಕೋಟೆಯಲ್ಲಿ ದೇವನಹಳ್ಳಿಯಲ್ಲಿ ಯಾರ್ಯಾರ ಜಮೀನು ಎಲ್ಲೆಲ್ಲಿದೆ ಅಂತ ಲಿಸ್ಟ್ ಸಮೇತ ಬಂದಿದ್ದ ಲೀಡರ್ ಕವರ್ ಎಳೆದು ಆ ಕಲೆಗಾರನಿಗೆ ಜಲಕ್ಕ ತೋರಿಸಿದಾಗ ವಾರೆ ನೋಟ ಬೀರಿ ಸುಮ್ಮನಾದ್ರು.
ಭೂ ಸ್ವಾಧೀನ ಕೈಬಿಟ್ಟ ವಿಚಾರದ ಬಗ್ಗೆ TV9 ಜೊತೆ ಮಾತನಾಡಿದ ಕೈಗಾರಿಕಾ ಸಚಿವ MB ಪಾಟೀಲ್ ಕರ್ನಾಟಕವನ್ನ ಪಶ್ಚಿಮ ಬಂಗಾಳವಾಗೋಕೆ ಬಿಡಲ್ಲ ಅಂತ ನೇರ ಮಾತುಗಳನ್ನೇ ಆಡಿದ್ದಾರೆ. ಇವತ್ತು ದಿವಸ ಹೂಡಿಕೆಗಳು ಬರ್ತವೆ, ಅದನ್ನು ನಾವು ಇದು ಮಾಡ್ತೀವಿ. ಈಗ ಇದರಿಂದ ಏನಾದರೂ ಕೂಡ ನಮಗೆ ಹಿನ್ನಡೆ ಆಗಿದೆ, ಇಲ್ಲಂತಲ್ಲ ಅಂತ ಸ್ವಲ್ಪ ಹಿನ್ನಡೆ ಆಗ್ತದೆ. ಇವತ್ತು ನಾವು ಎಷ್ಟು ಜನ ರೈತರು ನಮ್ಗೆ ಕೊಡ್ತಾರೆ ಸ್ವಯಂ ಇಚ್ಛೆಯಿಂದ ಕೊಡೋದಲ್ಲ, ಸ್ವಲ್ಪ ಮಟ್ಟಿಗೆ ನಮ್ಗೆ ಹಿನ್ನಡೆ ಆಗ್ತದೆ. ವೆಸ್ಟ್ ಬೆಂಗಾಲ್ನಲ್ಲಿ ಹಿಂದೆ ಒಂದು ಪ್ರಾಜೆಕ್ಟ್ ಟಾಟಾ ನ್ಯಾನೋ ಪ್ರಾಜೆಕ್ಟು, ಅವಾಗ ಅಲ್ಲಿ ಪ್ರತಿಭಟನೆ ಆಗಿ ಆ ಟಾಟಾ ನ್ಯಾನೋ ಪ್ರಾಜೆಕ್ಟ್ನಿಂದ ಟಾಟಾದವ್ರು ಹಿಂಸರಿದ್ರು. ಇವತ್ತು 17 ವರ್ಷ ಆಯಿತು ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತೊಂದು ದಿವಸ ಇಂಡಸ್ಟ್ರಿಗೆ ಹಿನ್ನಡೆ ಆಗಿದೆ. ಸೊ ಇದಾಗಬಾರ್ದು. ನಮ್ಮ ರಾಜ್ಯದಲ್ಲಿ ಇವತ್ತೊಂದು ದಿವಸ ನಾವು ವೆಸ್ಟ್ ಬೆಂಗಾಲ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಕೊಡೋದಿಲ್ಲ. ಇದು ಇನ್ನು ಮುಂದೆ ನಾವು ಎಷ್ಟು ಜನ ರೈತರು ಕನ್ಸೆಂಟ್ ಕೊಡ್ತಾರೆ, ಎಷ್ಟು ಜನ ರೈತರು ಇವತ್ತು ನಾವು ಕೃಷಿ ಮಾಡ್ಕೊಂಡು ಹೋಗ್ತೀವಿ, ಅದ್ರ ಮೇಲೆ ಇದೆಲ್ಲ ನಾವು ಅವಲಂಬಿತಾಗಿದೆ. ಅದನ್ನು ನೋಡಿಕೊಂಡು ಸೂಕ್ತವಾಗಿ ನಾವು ನಿರ್ಣಯಗಳನ್ನ ನಾವು ತೆಗೆದುಕೊಳ್ತೀವಿ. ರೈತರ ಹೋರಾಟಕ್ಕೆ ಇತ್ತೀಚೆಗೆ ಸಾಮಾಜಿಕ ಕಾರ್ಯಕರ್ತರು, ಕಲಾವಿದರು ಬಲ ತುಂಬಿದ್ರು. ಬಹುಭಾಷಾ ನಟ ಪ್ರಕಾಶ್ ರಾಜ್ ಕೂಡ ಮುತುವರ್ಜಿ ವಹಿಸಿ ರೈತರ ಬೆನ್ನಿಗೆ ನಿಂತಿದ್ರು. ಭೂ ಸ್ವಾಧೀನ ಕೈ ಬಿಡುತ್ತಿದ್ದಂತೆ ಇದು ರೈತರಿಗೆ ಸಿಕ್ಕ ಜಯ ಎಂದಿದ್ದಾರೆ. ರೈತ ಹೋರಾಟಗಾರರು ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಬಹಳ ಮುಖ್ಯ ಅಲ್ವಾ, ಇದು ಒಂದು ಐತಿಹಾಸಿಕವಾದ ಹೋರಾಟ. ಇದು ಮೊದಲು ರೈತರ ಜಯ, ಯಾಕಂದ್ರೆ ಹೋರಾಟ ಮಾಡಿದವರು ಆಮೇಲೆ ಬಂದವರು. ಆದರೆ ತನ್ನ ಭೂಮಿಯನ್ನು ಬಿಡಲ್ಲ ಅಂತ ಪಟ್ಟಾಗಿ ನಿಂತ್ಕೊಂಡವರು ರೈತರು. ಕೊನೆಗೂ ಅವರೇ ಹೀರೋಗಳು. ಅವರ ಒಂದು ನಿರ್ಧಾರ ಅದೇ ಗೆದ್ದಿದೆ. ಕರ್ನಾಟಕ ಸರ್ಕಾರ ಪ್ರವೇಶ ಇಷ್ಟು ದಿನಗಳಾದರೂ ಕೂಡ ಆ ಸ್ಪಂದಿಸುವ ಗುಣವನ್ನು ಬೆಳೆಸಿಕೊಂಡಿರೋದು ಬಹಳ ದೊಡ್ಡ ವಿಷಯ. ಆ ರೈತರನ್ನ, ಅವರ ಆ ಭೂಮಿಯನ್ನ ಸರ್ಕಾರ ಅಧಿಸೂಚನೆಯನ್ನು ರದ್ದುಪಡಿಸಿರುವ ಕಾರಣಕ್ಕಾಗಿ ಆ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ನಾನು ಸರ್ಕಾರವನ್ನ ಅಭಿನಂದಿಸುತ್ತಿದ್ದೇನೆ. ಭೂಮಿ ಉಳಿಸ್ಕೊಳ್ಳಕ್ಕೆ ರಾಜ್ಯದ ಎಲ್ಲ ಸಂಘಟನೆಗಳು, ಕಲಾವಿದರು, ತುಂಬ ಪ್ರಗತಿಪರರೆಲ್ಲ ಒಂದಾಗಿ ಹೋರಾಟ ಮಾಡಿದ್ದು. ಇವತ್ತು ಸರ್ಕಾರ ನೋಟಿಫಿಕೇಶನ್ ಡ್ರಾಪ್ ಮಾಡ್ತೀವಿ ಅಂತ ಹೇಳಿರೋದು ಒಂದು ಜನ ಚಳವಳಿಗೆ ಸಂದ ಜಯ ಅಂತ ಮತ್ತೆ ಹೇಳಕ್ಕೆ ಇಚ್ಛೆ ಪಡ್ತಿದ್ದೀವಿ. ದೇವನಹಳ್ಳಿಯ ರೈತರ ಈ ಐತಿಹಾಸಿಕ ಗೆಲುವು ಜನರ ಧ್ವನಿಯ ಶಕ್ತಿಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ರೈತರು ಮತ್ತು ಸರ್ಕಾರದ ನಡುವಿನ ಸಂಧಾನದಿಂದ ಭೂ ಸ್ವಾಧೀನ ಅಧಿಸೂಚನೆ ರದ್ದಾಗಿದ್ದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ಘಟನೆಯಾಗಿ ದಾಖಲಾಗಿದೆ. ಹರೀಶ್, TV9 ಬೆಂಗಳೂರು.